ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನೀಲ್ಸ್ ವೈಬ್ಸ್. ಎವ್ರಿ ಇಯರ್ ನಾವು ನಮ್ಮ ಮನೆ ದೇವರಿಗೆಲ್ಲ ಹೋಗ್ತಿರ್ತೀವಿ. ಸೊ ಅದೇ ಥರ ಈ ವರ್ಷ ಕೂಡ ಹೋಗ್ತಿದ್ದೀವಿ. ಸೊ ಬನ್ನಿ, ನೀವು ಕೂಡ ನೋಡುವಿರಂತೆ ನಮ್ಮ ಮನೆ ದೇವರನ್ನ. ಆ್ಯಕ್ಚುಲಿ ನಾವು 2 ಡೇಸ್ ಜರ್ನಿ ಮಾಡಿದ್ದು. ಇದು ಡೇ 1. ಸೊ ದ ನೇಮ್ ಫ್ಯಾಮಿಲಿ ಟೈಮ್ ಪಾರ್ಟ್ 1. ಮೊದಲು ನಾವು ಮಣ್ಣೂರೆಲ್ಲಮ್ಮ ದೇವಿ ದೇವಸ್ಥಾನಕ್ಕೆ ಹೊರಟ್ವಿ. ಅಲ್ಲಿ ಹೊಳೆಲೊಂದು ದೇವಸ್ಥಾನ ಇದೆ ಮತ್ತು ಊರಲ್ಲಿ ಒಂದು ದೇವಸ್ಥಾನ ಇದೆ. ಯೂಶ್ವಲಿ ಮೊದಲು ಹೊಳೆಲಿರೋ ದೇವಸ್ಥಾನಕ್ಕೆ ಹೋಗೋದು. ಇದೆ ನೋಡಿ ದೇವಸ್ಥಾನ, ನೀರು ತುಂಬ ಇದೆ ಇವಾಗ. ಇದು ಜಾತ್ರೆ ಟೈಮ್ ಬೇರೆ ಆಗಿರೋದ್ರಿಂದ ರಶ್ ಕೂಡ ಜಾಸ್ತಿ ಇತ್ತು, ಜನ ಜಾಸ್ತಿ ಇದ್ರು. ಹಿಂದಿನ ದಿನ ಮಳೆ ಬೇರೆ ಆಗಿರೋದ್ರಿಂದ ಕಾಲೆಲ್ಲ ಸಿಕ್ಕಾಪಟ್ಟೆ ಗಲೀಜಾಗಿದ್ವಿ ನಮ್ದೆಲ್ಲ. ಹೊಳೆಲೆ ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿ ಆಮೇಲೆ ಹೊರಟ್ವಿ ದರ್ಶನ ಮಾಡ್ಕೊಳ್ಳಿಕ್ಕೆ. ನಮ್ಮ ಮನೇಲಿರೋ ಮಕ್ಕಳಿಗೆಲ್ಲ 3 ಇಯರ್ಸ್ ಕಂಟಿನ್ಯೂಸ್ ಒಟ್ಟಿಗೆ ಉಡೋದು ಅಂತ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಶ್ರೇಷ್ಠಂಗೂ ಕೂಡ ಹೊಳೆ ಸ್ನಾನ ಮಾಡಿಸಿದ್ವಿ. ಆ್ಯಕ್ಚುಲಿ ಹಿ ಈಸ್ ನಾಟ್ ಕ್ರೈಯಿಂಗ್ ಹಿಯರ್, ಹಿ ಈಸ್ ಜಸ್ಟ್ ಬೀಯಿಂಗ್ ಡ್ರಾಮೆಟಿಕ್. ಹಿ ಜಸ್ಟ್ ವಾಂಟೆಡ್ ಟು ಪ್ಲೇ ಆಲ್ ಬೈ ಹಿಮ್ಸೆಲ್ಫ್. ಸ್ನಾನ ಏನು ಮಾಡಿಸಿದ್ವಿ, ಬಟ್ ಟವೆಲ್ಲೇ ತೊಗೊಂಡ್ಬಂದಿರಲಿಲ್ಲ. ಗಾಳಿ ಎಲ್ಲ ಜೋರಾಗಿತ್ತು, ಅದಕ್ಕೆ ನನ್ನ ವೇಲನ್ನೇ ಸುತ್ತಬಿಟ್ಟೆ ಸುಮ್ಮನೆ. ಆಮೇಲೆ ಎಲ್ರದ್ದು ಸ್ನಾನ ಪೂಜೆ ಎಲ್ಲ ಆಗುವವರೆಗೂ ಸುಮ್ಮನೆ ವೇಟ್ ಮಾಡ್ಕೊಂಡು ಕೂತಿದ್ದ, ನೀರೆಲ್ಲ ನೋಡಿಕೊಂಡು. ಹೊಳೆ ಹತ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಉಟ್ಕಿ ಉಡೋಕ್ಕೋಸ್ಕರ ಅಂತ ಬಂದ್ವಿ. ಇಲ್ಲಿ ನೋಡಿ ಈ ಥರ ಬೇವಿನ ಎಲೆಯನ್ನೆಲ್ಲ ಸೊಂಟಕ್ಕದೆಲ್ಲ ಕಟ್ತಾರೆ. ಶ್ರೇಷ್ಠಂಗೆ ನಾನು 3 ಡೇಸ್ ಬ್ಯಾಕಿಂದನೇ ಇದಕ್ಕೆಲ್ಲ ಮೆಂಟಲಿ ಪ್ರಿಪೇರ್ ಮಾಡಿದ್ದೆ. ಅಂದರೆ ನಾಳೆ ಇಂಥ ಜಾಗಕ್ಕೆ ಹೋಗ್ತಿದ್ದೀವಿ ಅಂದರೆ ಅಲ್ಲಿ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದನ್ನು ಅವ್ರಿಗೆ ಮುಂಚೆಯಿಂದನೇ ಹೇಳಿದ್ರೆ ಅವರು ಕೂಡ ಮೆಂಟಲಿ ಪ್ರಿಪೇರ್ ಆಗಿರ್ತಾರೆ. ಸೊ ದ್ಯಾಟ್ ಆವಾಗ ಟ್ಯಾಂಟ್ರಮ್ಸ್ ಎಲ್ಲ ಅವಾಯ್ಡ್ ಮಾಡ್ಬೋದು ಮತ್ತು ಗಾಬರಿ ಎಲ್ಲ ಆಗಲ್ಲ. ನಿಮ್ಮ ಕಾಕ ಯಾವ ಥರ ಮಾಡ್ತಾರೋ ನೀನು ಕೂಡ ಅದೇ ಥರ ಎಲ್ಲ ಫಾಲೋ ಮಾಡಬೇಕು ಅಂತ ಹೇಳಿದೆ. ಓಕೆ ಅಂದಿದ್ದ. ಲುಕ್ ಅಟ್ ಹಿಮ್, ಹಿ ಈಸ್ ಬೀಯಿಂಗ್ ಸೋ ಕೋಆಪ್ರೇಟಿವ್. ಮೊದಲೇ ಹೇಳ್ದಂಗೆ ಎಲ್ಲ ಅವ್ರ ಕಾಕನ ಥರನೇ ಕಾಪಿ ಮಾಡ್ತಿದ್ದಾನೆ ಇವಾಗ ನೋಡಿ. ಮತ್ತು ದೇವ್ರ ಹತ್ರ ಹೋಗುವವರೆಗೂ ಕೈಯಲ್ಲಿರೋ ಬೇವಿನ ಕಡ್ಡಿನ ಮತ್ತು ಬಾಯಲ್ಲಿರೋ ಕಡ್ಡಿನ ಬೀಳಿಸ್ಕೋಬಾರ್ದು ಅಂತ ಹೇಳಿದ್ವಿ. ಟ್ರಸ್ಟ್ ಮೀ, ಒಂದು ಮಾತು ಕೂಡ ಹೇಳಿಲ್ಲ, ಸುಮ್ಮನೆ ಇದ್ದ. ಅಲ್ಲಿಗೆ ಹೋಗುವವರೆಗೂ ದೇವ್ರ ಮುಂದೆ ಹೋದ ತಕ್ಷಣ ತೆಗೆದು ಅಲ್ಲಿಡುವವರೆಗೂ ಸುಮ್ಮನೆ ಇದ್ದ, ಒಂಚೂರು ಬೀಳಿಸ್ಕೊಳ್ಳಿಲ್ಲ. ಐ ಥಿಂಕ್ ಹಿ ಈಸ್ ಅ ಗುಡ್ ಲಿಸ್ನರ್. ಇವಾಗ ಈ ಬ್ರಿಡ್ಜ್ ಕ್ರಾಸ್ ಮಾಡಿ ದೇವ್ರ ದರ್ಶನಕ್ಕೆ ಹೋಗ್ತಿದ್ದೀವಿ.
ನಮ್ಮತ್ತೆ ಇಲ್ಲಿ ದೀಡ್ ನಮಸ್ಕಾರ ಹಾಕಿದ್ರು. ಎವ್ರಿ ಇಯರ್ ಎಲ್ಲ ಒಳ್ಳೇದಾಗ್ಲಿ ಅನ್ನೋ ಕಾರಣಕ್ಕೆ ಹಾಕ್ತಾರೆ. ನಾವು ಇಲ್ಲಿ ಬರೋಕ್ಕಿಂತ ಮುಂಚೆ ಟಿಕೆಟ್ ಮಾಡಿಸ್ಕೊಂಡ್ ಬಂದಿದ್ವಿ. ಸೊ ಇಷ್ಟುದ್ದ ಲೈನಲ್ಲಿ ನಿಲ್ಲೋ ಅವಶ್ಯಕತೆ ಇರಲಿಲ್ಲ, ಡೈರೆಕ್ಟಾಗಿ ಒಳಗಡೆ ಬಿಟ್ಟಿದ್ರು. ಸೊ ದರ್ಶನ ಕೂಡ ಜಲ್ದಿ ಆಯಿತು ನಮಗೆ ಅವತ್ತು. ಇಲ್ಲಿದೆ ನೋಡಿ ಗರ್ಭಗುಡಿ ಬಾಗಿಲು. ಇನ್ನೊಂದೇನು ಮಾಡಿದ್ರು ಅಂದರೆ, ಒಳಗಡೆ ಹೋಗ್ಲಿಕ್ಕೂ ಒಂದೇ ಡೋರು, ಮತ್ತೆ ಹೊರಗಡೆ ಬರೋರಿಗೂ ಅಲ್ಲಿಂದನೇ ಬರಬೇಕಾಗಿತ್ತು. ಸೊ ಸಿಕ್ಕಾಪಟ್ಟೆ ರಶ್ ಆಗಿತ್ತು. ಇಲ್ಲಿ ಸ್ವಲ್ಪ ವೇಟ್ ಮಾಡಿದ್ವಿ, ಆಮೇಲೆ ದರ್ಶನ ಆಯಿತು ಚೆನ್ನಾಗಿ. ಸೊ ದರ್ಶನ ಎಲ್ಲ ಮಾಡಿಕೊಂಡು ಆಮೇಲೆ ಹೊರಗಡೆ ಬಂದ್ವಿ. ಹೊಳೆಲಿರೋ ಯಲ್ಲಮ್ಮ ದೇವಿ ದರ್ಶನ ಆದಮೇಲೆ ಊರಲ್ಲಿರೋ ಯಲ್ಲಮ್ಮ ದೇವಿ ದೇವಸ್ಥಾನಕ್ಕೆ ಬಂದ್ವಿ. ಇದೇ ನೋಡಿ ದೇವಸ್ಥಾನ ಊರಲ್ಲಿರೋದು. ಇಲ್ಲಿ ಅಷ್ಟೊಂದೇನು ರಶ್ ಇರಲಿಲ್ಲ. ದರ್ಶನ ಎಲ್ಲ ಮಾಡಿಕೊಂಡು ಹೊರಗಡೆ ಬಂದ್ವಿ. ಅಷ್ಟೊತ್ತಿಗೆ ತುಂಬ ಹಶ್ವಾಗಿತ್ತು ಎಲ್ರಿಗೂ. ಶ್ರೇಷ್ಠ ಕೂಡ ಬೇರೆ ಮಕ್ಕಳನ್ನ ನೋಡಿ ಅದೆಲ್ಲ ಸ್ನ್ಯಾಕ್ಸ್ ಬೇಕಂತಿದ್ದಕ್ಕೆ ಅವ್ರ ಅಜ್ಜ ಕೊಡಿಸಿದ್ರು. ಸೊ ಇಂಥದ್ದೇನಾದರೂ ಸ್ನ್ಯಾಕ್ಸ್ ಇದ್ದಾಗ ಎಲ್ಲರೂ ಶೇರ್ ಮಾಡ್ಕೊಂಡು ತಿಂತೀವಿ, ಸೊ ದ್ಯಾಟ್ ಅವನು ಸ್ವಲ್ಪ ಕಡಿಮೆ ತಿನ್ನಲಿ ಜಂಕ್ ಫುಡ್ ಅಂತ. ಆಮೇಲೆ ಅಲ್ಲೇ ಪ್ರಸಾದ ಇತ್ತು ಅಂತ ಹೇಳಿದರು. ಸೊ ಪ್ರಸಾದ ಮುಗಿಸ್ಕೊಂಡು ಲೋಣಿಗೆ ಹೊರಟ್ವಿ. ಇದು ನೋಡಿ ಲೋಣಿ ಶ್ರೀ ಸಿದ್ದೇಶ್ವರ ದೇವಸ್ಥಾನ. ಲಾಸ್ಟ್ ಟೈಮ್ ನಾನು ಒಂದು ವಿಡಿಯೋ ಮಾಡಿದ್ದೆ ನಮ್ಮನೆ ದೇವರು ಅಂತ. ಅವತ್ತಿನ ದಿನ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಇದ್ದಿರೋದ್ರಿಂದ ತುಂಬ ರಶ್ ಇತ್ತು. ಇವತ್ತೆಷ್ಟು ಪ್ರಶಾಂತವಾಗಿದೆ ನೋಡಿ. ಮಕ್ಕಳು ಕೂಡ ಆಟ ಆಡ್ತಿದ್ರು ಚೆನ್ನಾಗಿ. ಮೊದಲು ದೇವ ದರ್ಶನ ಮಾಡ್ಕೊಂಡ್ವಿ. ಆಮೇಲೆ ಎಲ್ಲರೂ ದೀಡ್ ನಮಸ್ಕಾರ ಹಾಕೋರಿದ್ರು ಇಲ್ಲಿ ಕೂಡ. ಸೊ ಅದಕ್ಕೆಲ್ಲ ಪ್ರಿಪೇರ್ ಮಾಡ್ಕೊಳ್ಳಿಕ್ಕೆ ಹೊರಟ್ವಿ. ನಮ್ಮ ಗುಂಡಿ ತಮ್ಮ ಮಧ್ಯೆ ಮಧ್ಯೆ ಓಡಾಡ್ತಿದ್ದ.
ಆಮೇಲೆ ದೇವರಿಗೆ ಮಂಗಳಾರತಿ ಪೂಜೆ ಎಲ್ಲ ಮಾಡಿಸಿದ್ವಿ. ಯಾರು ಜನ ಇಲ್ಲದೆ ಇರೋದ್ರಿಂದ ದರ್ಶನ ಕೂಡ ಚೆನ್ನಾಗಾಯಿತು ಸಮಾಧಾನವಾಗಿ. ನಮ್ಮ ಅರ್ಚಕರು ಕೂಡ ತುಂಬ ಒಳ್ಳೆ ಜನ, ಸಮಾಧಾನವಾಗಿ ನಮ್ಮ ಕಡೆಯಿಂದ ಪೂಜೆ ಮಾಡಿಸಿದ್ರು. ಮತ್ತು ಶ್ರೇಷ್ಠಂಗೂ ಕೂಡ ಒಳಗಡೆ ಕರ್ಕೊಂಡು ಹೋಗಿ ದೇವ್ರ ಹತ್ರನೇ ನಮಸ್ಕಾರ ಮಾಡಿಸ್ಕೊಂಡು ಕರ್ಕೊಂಡು ಬಂದರು. ನಮಗೆಲ್ಲ ತುಂಬ ಖುಷಿ ಆಯಿತು. ಪೂಜೆ ಎಲ್ಲ ಮುಗಿದ್ಮೇಲೆ ಪ್ರಸಾದ ತೊಗೊಂಡ್ವಿ. ಅದೇ ಟೈಮಿಗೆ ಊರಿಂದ ನಮ್ಮ ಸೋದರತ್ತೆ ಮತ್ತು ಅವ್ರ ಫ್ಯಾಮಿಲಿ ಎಲ್ಲ ಬಂದಿದ್ದರು. ಅವ್ರ ಮನೆ ದೇವರು ಕೂಡ ಲೋಣಿ ಸಿದ್ದರಾಮೇಶ್ವರ, ಸೊ ಅದಕ್ಕೆ ಬಂದಿದ್ದರು. ಅವ್ರನ್ನೆಲ್ಲ ಮೀಟ್ ಮಾಡಿ ಇನ್ನೂ ಖುಷಿ ಆಯಿತು. ದೇವರ ದರ್ಶನ ಎಲ್ಲ ಚೆನ್ನಾಗಾಯಿತು. ಆಮೇಲೆ ಅರ್ಚಕರು ಕೂಡ ಅವ್ರ ಮನೆಗೆ ಕರ್ಕೊಂಡು ಹೋಗಿದ್ರು ನಮ್ಮನ್ನೆಲ್ಲ. ಅಲ್ಲಿ ಸ್ವಲ್ಪ ಟೀ ಇದೆಲ್ಲ ಕುಡಿದು ಆಮೇಲೆ ನಮ್ಮ ಊರ ಕಡೆ ಹೊರಟ್ವಿ. ವೆಲ್, ದಿಸ್ ಈಸ್ ಇಟ್ ಫ್ರಮ್ ದ ಡೇ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್.